ಮನುಷ್ಯನಿಗೆ ಏನೋ ಒಂದು ತಾಪತ್ರಯ ಇದ್ದೇ ಇರುತ್ತೆ. ಇದ್ದವ್ರನ್ನ ಕೇಳಿ, ಬೇಕಾದಷ್ಟು ಇದ್ದವ್ರನ್ನು ಕೇಳಿ ಏನೋ ತಾಪತ್ರಯ ಅಂತಾರೆ. ಇಲ್ದಿದ್ದವ್ರನ್ನ ಕೇಳಿ ಅಯ್ಯೋ ಬಿಡಪ್ಪ ಹೇಗೋ ನಡ್ಕೊಂಡು ಹೋಗುತ್ತೆ ಅಂತ. ಈ ತಾಪತ್ರಯ ಇಲ್ಲದೆ ಇರೋ ಜನನೇ ಇಲ್ಲ ಅಂತ ಪಾರ್ವತಿ ಸುತ ಅವರು ಒಂದು ಸುಂದರವಾದ ಗೀತೆನ ರಚನೆ ಮಾಡಿದ್ದಾರೆ. ಇದ್ದವ್ರನ್ನು ಸರಿ ಇಲ್ದವ್ರನ್ನು ಸರಿ ಯಾರನ್ನಾದ್ರೂ ಸರಿ ಕೇಳು, ತಪ್ಪದೆ ಹೇಳ್ತಾರೇನಾದ್ರೊಂದು ತಾಪತ್ರಯದ ಗೋಳು. ಇದ್ದವ್ರನ್ನು ಸರಿ ಇಲ್ದವ್ರನ್ನು ಸರಿ ಯಾರನ್ನಾದ್ರೂ ಸರಿ ಕೇಳು, ತಪ್ಪದೆ ಹೇಳ್ತಾರೇನಾದ್ರೊಂದು ತಾಪತ್ರಯದ ಗೋಳು. ತಾಪತ್ರಯ ಸ್ವಾಮಿ ತಾಪತ್ರಯ, ತಾಪತ್ರಯ ಅಣ್ಣ ತಾಪತ್ರಯ. ಕಾಲೇಜ್ಗೆ ಹೋಗೋ ಮಗಳಿದ್ರೆ ಮನೇಲಿ ಅಪ್ಪ ಅಮ್ಮಂಗೆ ತಾಪತ್ರಯ. ತಾವು ಓದುವಾಗ ಆಡಿದ ಆಟ ನೆನಪಿಗೆ ಬರ್ತದೆ ತಾಪತ್ರಯ. ಕಾಲೇಜ್ಗೆ ಹೋಗೋ ಮಗಳಿದ್ರೆ ಮನೇಲಿ ಅಪ್ಪ ಅಮ್ಮಂಗೆ ತಾಪತ್ರಯ. ತಾವು ಓದುವಾಗ ಆಡಿದ ಆಟ ನೆನಪಿಗೆ ಬರ್ತದೆ ತಾಪತ್ರಯ. ಮೀಸೆ ಬಂದ ಮಗನಿದ್ರೆ ತಕೋ ನಾನಾ ತರದ ತಾಪತ್ರಯ. ಮೀಸೆ ಬಂದ ಮಗನಿದ್ರೆ ತಕೋ ನಾನಾ ತರದ ತಾಪತ್ರಯ. ದುಷ್ಯಂತಂತರ ಯಾವ ಶಕುಂತ್ಲೆಗೆ ಏನು ಕೊಡ್ತಾನೋ ತಾಪತ್ರಯ. ತಾಪತ್ರಯ ಸ್ವಾಮಿ ತಾಪತ್ರಯ, ತಾಪತ್ರಯ ಅಣ್ಣ ತಾಪತ್ರಯ. ಪಕ್ಕದ ಮನೆ ಪಂಕಜಾಕ್ಷಿ ನೆಕ್ಲೆಸ್ ಕೊಂಡ್ರೆ ತಾಪತ್ರಯ. ಸ್ಕೂಟರ್ ಏರಿ ರಸ್ತೆಗಿಳಿದ್ರೆ ರತಿರಂಬೆಯರ ತಾಪತ್ರಯ. ಸ್ಕೂಟರ್ ಏರಿ ರಸ್ತೆಗಿಳಿದ್ರೆ ರತಿರಂಬೆಯರ ತಾಪತ್ರಯ. ಹೊಕ್ಕಳು ಸೊಂಟ ಬೆನ್ ಕಾಣ್ತಿದ್ರೆ ಡ್ರೈವ್ ಮಾಡೋಕೆ ತಾಪತ್ರಯ. ಬ್ಯಾಕ್ ಸೀಟಲ್ಲಿ ಹೆಂಡತಿ ಇದ್ರಂತೂ ಬೇಡಪ್ಪ ತಾಪತ್ರಯ. ಬ್ಯಾಕ್ ಸೀಟಲ್ಲಿ ಹೆಂಡತಿ ಇದ್ರಂತೂ ಬೇಡಪ್ಪ ಆ ತಾಪತ್ರಯ. ಆ ಕಡೆ ಈ ಕಡೆ ತಲೆ ತಿರುಗಿಸಿದ್ರೆ ತಲೆ ಮೇಲೆ ಮುಟುಕುತ್ತಾಳೆ ತಾಪತ್ರಯ. ತಾಪತ್ರಯ ಸ್ವಾಮಿ ತಾಪತ್ರಯ, ತಾಪತ್ರಯ ಅಣ್ಣ ತಾಪತ್ರಯ. ಫ್ಯಾಷನ್ ಟಿವಿ ಎಂ ಚಾನಲ್ನ ನೋಡ್ಬೇಕು ಅಂದ್ರೆ ತಾಪತ್ರಯ. ಫ್ಯಾಷನ್ ಟಿವಿ ಎಂ ಚಾನಲ್ನ ನೋಡ್ಬೇಕು ಅಂದ್ರೆ ತಾಪತ್ರಯ. ಮಡದಿ ಮಕ್ಕಳು ಜೊತೆಗಿರ್ತಾರೆ ಹೇಗ ನೋಡೋದು ತಾಪತ್ರಯ. 108 ಚಾನಲ್ ಇದ್ರೇನ್ ಬಂತು ಒಂದ್ ನೋಡೋಕೆ ತಾಪತ್ರಯ. 108 ಚಾನಲ್ ಇದ್ರೇನ್ ಬಂತು ಒಂದ್ ನೋಡೋಕೆ ತಾಪತ್ರಯ. ಮಿಡ್ ನೈಟ್ ಮಸಾಲ ನೋಡ್ತಾ ಕೂತ್ರೆ ಬೆಳಿಗ್ಗೆ ಏಳೋದೆ ತಾಪತ್ರಯ. ತಾಪತ್ರಯ ಸ್ವಾಮಿ ತಾಪತ್ರಯ, ತಾಪತ್ರಯ ಅಣ್ಣ ತಾಪತ್ರಯ. ತಾಪತ್ರಯ ಸ್ವಾಮಿ ತಾಪತ್ರಯ, ತಾಪತ್ರಯ ಅಣ್ಣ ಬೇಡಪ್ಪ ತಾಪತ್ರಯ. ಎಲ್ಲಿ ನೋಡಿದ್ರು ತಾಪತ್ರಯ, ಏನಾದರೂ ಒಂದು ತಾಪತ್ರಯ ಇರುತ್ತೆ ಅಂತ ಒಂದು ಹಾಸ್ಯ ಗೀತೆನ ಕೇಳಿದ್ದಕ್ಕೆ ಧನ್ಯವಾದಗಳು. ನಮ್ಮ ಕನ್ನಡ ಭಾಷೆ ಬಗ್ಗೆ ಒಂದು ಗೀತೆಯನ್ನು ಹಾಡಿ ಅಂತ ಹೇಳ್ತಾ ಇದ್ದಾರೆ. ಹಿಂಗಾದ್ರೆ ಹೆಂಗೆ ಸ್ವಾಮಿ ಕನ್ನಡದುದ್ಧಾರ, ಚಳುವಳಿ ಮಾಡಿದ್ರೇನು, ಘೋಷಣೆ ಕೂಗಿದ್ರೇನು, ಧರಣಿ ಕೂತ್ರೇನು, ಪ್ರಾಣಾನು ಬಿಟ್ರು ಸರಿ. ಹಿಂಗಾದ್ರೆ ಹೆಂಗೆ ಸ್ವಾಮಿ ಕನ್ನಡದುದ್ಧಾರ, ಭಾಷೆ ಬಳಸಿ ಮಾಡ್ಬೇಕು ನಾವೇ ಕನ್ನಡ ಸಿಂಗಾರ. ಭಾಷೆ ಬಳಸಿ ಮಾಡ್ಬೇಕು ನಾವೇ ಕನ್ನಡ ಸಿಂಗಾರ. ಪಾಯಸ ಅನ್ನಕ್ಕೆ ಖೀರಂತೀವಿ, ಪಚಡಿ ಅನ್ನಕ್ಕೆ ರಾಯ್ತ ಅಂತೀವಿ, ಉಪ್ಪಿಟ್ಟನ್ನಕ್ಕೆ ಉಪ್ಮಾ ಅಂದು, ಹುಗ್ಗಿ ಅನ್ನಕ್ಕೆ ಪೊಂಗಲ್ ಅಂತೀವಿ, ಸಾರು ಅನ್ನಕ್ಕೆ ರಸಂ ಅಂತೀವಿ, ರೊಟ್ಟಿ ಅನ್ನಕ್ಕೆ ರೋಟಿ ಅಂತೀವಿ, ಹುರುಳಿಕಾಯಿಗೆ ಬೀನ್ಸ್ ಅಂದು, ಪಲ್ಯ ಅನ್ನ ಕರಿ ಅಂತೀವಿ. ಕನ್ನಡದಲ್ಲಿ ಪದವಿದ್ರೂನು ಬಳಸೋಕೆ ಹಿಂಜರಿಕೆ, ಹಾತೊರಿಯೋದು ಯಾತಕ್ಕೆ ಪಕ್ಕದ ಮನೆ ಕೌಳಕ್ಕೆ. ಕನ್ನಡದಲ್ಲಿ ಪದವಿದ್ರೂನು ಬಳಸೋಕೆ ಹಿಂಜರಿಕೆ,
ಹಾತೊರೆಯೋದ್ ಯಾತಕ್ಕೆ ಪಕ್ಕದ ಮನೆ ಕೌಳಕ್ಕೆ, ಯಾಕಪ್ಪ ಯಾಕಮ್ಮ ಯಾಕಣ್ಣ ಯಾಕಲೆ ತಮ್ಮ, ಹಿಂಗಾದ್ರೆ ಹೆಂಗೆ ಸ್ವಾಮಿ ಕನ್ನಡದುದ್ಧಾರ. ಭಾಷೆ ಬಳಸಿ ಬಳಸಿ ಮಾಡ್ಬೇಕು ನಾವೇ ಕನ್ನಡ ಸಿಂಗಾರ, ಭಾಷೆ ಬಳಸಿ ಬಳಸಿ ಮಾಡ್ಬೇಕು ನಾವೇ ಕನ್ನಡ ಸಿಂಗಾರ. ಚಿಕ್ಕಪ್ಪಂಗು ಅಂಕಲ್ ಅಂತೀವಿ, ದೊಡ್ಡಪ್ಪಂಗು ಅಂಕಲ್ ಅಂತೀವಿ, ಅತ್ತೆಗೂ ಆಂಟಿ ಅಂತೀವಿ, ಅಜ್ಜಿಗೂ ಆಂಟಿ ಅಂತೀವಿ. ಎಲ್ಲ ಒಂದೇ ಆಗ್ಬಿಟ್ರೆ ಏನು ಮಾಡಕ್ಕಾಗಲ್ಲ. ಚಿಕ್ಕಪ್ಪಂಗು ಅಂಕಲ್ ಅಂತೀವಿ, ದೊಡ್ಡಪ್ಪಂಗು ಅಂಕಲ್ ಅಂತೀವಿ, ಅತ್ತೆಗೂ ಆಂಟಿ ಅಂತೀವಿ, ಅಜ್ಜಿಗೂ ಆಂಟಿ ಅಂತೀವಿ. ಹೆತ್ತಮ್ಮ ಮಮ್ಮಾದ್ರೆ ಚಿಕ್ಕಮ್ಮ ಮಿನಿಮಮ್ಮ, ಚಿಕ್ಕಮ್ಮ ಮಿನಿಮಮ್ಮ ಆದ್ರೆ ದೊಡ್ಡಮ್ಮ ಮ್ಯಾಕ್ಸಿಮಮ್ಮ. ಹೆತ್ತಮ್ಮ ಮಮ್ಮಾದ್ರೆ ಚಿಕ್ಕಮ್ಮ ಮಿನಿಮಮ್ಮ, ಚಿಕ್ಕಮ್ಮ ಮಿನಿಮಮ್ಮ ಆದ್ರೆ ದೊಡ್ಡಮ್ಮ ಮ್ಯಾಕ್ಸಿಮಮ್ಮ. ಯಾಕಪ್ಪ ಯಾಕಮ್ಮ ಯಾಕಣ್ಣ ಯಾಕ್ಲೆ ತಮ್ಮ, ಹಿಂಗಾದ್ರೆ ಹೆಂಗೆ ಸ್ವಾಮಿ ಕನ್ನಡದುದ್ಧಾರ. ಭಾಷೆ ಬಳಸಿ ಬಳಸಿ ಮಾಡ್ಬೇಕು ನಾವೇ ಕನ್ನಡ ಸಿಂಗಾರ, ಭಾಷೆ ಬಳಸಿ ಬಳಸಿ ಮಾಡ್ಬೇಕು ನಾವೇ ಕನ್ನಡ ಸಿಂಗಾರ. ಜ್ಞಾನಕ್ಕಾಗಿ ಇಂಗ್ಲಿಷ್ ಕಲ್ತ್ಕೋ, ರಾಷ್ಟ್ರಕ್ಕಾಗಿ ಹಿಂದಿ ಕಲ್ತ್ಕೋ, ಏನ್ ಬೇಕೋ ಎಲ್ಲ ಕಲ್ತ್ಕೋ, ಬಳಸಕ್ ಮಾತ್ರ ಕನ್ನಡ ಇಟ್ಕೋ. ನಿನಗೇನ ಮೊದಲು ನೀನ್ ಕಲ್ತ್ಕೋ. ಕಲ್ತ್ಕೋ ಬಾ. ಜ್ಞಾನಕ್ಕಾಗಿ ಇಂಗ್ಲಿಷ್ ಕಲ್ತ್ಕೋ, ರಾಷ್ಟ್ರಕ್ಕಾಗಿ ಹಿಂದಿ ಕಲ್ತ್ಕೋ, ಏನ್ ಬೇಕೋ ಎಲ್ಲ ಕಲ್ತ್ಕೋ, ಬಳಸಕ್ ಮಾತ್ರ ಕನ್ನಡ ಇಟ್ಕೋ. ಕಿಟ್ಟಲ್ಲು ಶರೀಫ್ ಸಾಬ್ರು ನಿಸ್ಸಾರು ಮಾಸ್ತಿಯವರು, ಮಾತೃಭಾಷೆ ಬೇರೆಯಾದ್ರು ಕನ್ನಡಕ್ಕೆ ಜೀವ ಕೊಟ್ರು. ಕಿಟ್ಟಲ್ಲು ಶರೀಫ್ ಸಾಬ್ರು ನಿಸ್ಸಾರು ಮಾಸ್ತಿಯವರು, ಮಾತೃಭಾಷೆ ಬೇರೆಯಾದ್ರು ಕನ್ನಡಕ್ಕೆ ಜೀವ ಕೊಟ್ರು. ಗೊತ್ತಿಲ್ವಾ ಕೇಳಿಲ್ವಾ ಆದ್ರೂನು ಕಲ್ತಿಲ್ವಲ್ಲ, ಹಿಂಗಾರೆ ಹೆಂಗೆ ಸ್ವಾಮಿ ಕನ್ನಡದುದ್ಧಾರ. ಚಳವಳ್ಳಿ ಮಾಡಿದ್ರೇನು ಘೋಷಣೆ ಕೂಗಿದ್ರೇನು, ಧರಣಿ ಕೂತ್ರೇನು ಪ್ರಾಣಾನು ಬಿಟ್ರು ಸರಿ, ಹಿಂಗಾದ್ರೆ ಹೆಂಗೆ ಸ್ವಾಮಿ ಕನ್ನಡದುದ್ಧಾರ. ಭಾಷೆ ಬಳಸಿ ಬಳಸಿ ಮಾಡ್ಬೇಕು ನಾವೇ ಕನ್ನಡ ಸಿಂಗಾರ, 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 ಭಾಷೆ ಬಳಸಿ ಬಳಸಿ ಮಾಡ್ಬೇಕು ನಾವೇ ಕನ್ನಡ ಸಿಂಗಾರ. ಧನ್ಯವಾದ.